ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ, ನಾನಿವತ್ತು ಆಲೂಗಡ್ಡೆ ಸಮೋಸ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಒಂದು 1/4 kg ಮೈದಾನ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು ಸ್ಪೂನ್ ಅಜ್ವಾನ, ಇದಕ್ಕೆ ಕಾಸಿರೋವಂಥ ತುಪ್ಪನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಂಬಿಡಿ. ನೋಡಿ, ಈ ಥರ ಕಟ್ಬಿಟ್ರೆ ಈ ಥರ ಉಲಾಡ್ ಥರ ಬರಬೇಕು. ಆ ಥರ ಕಲಿಸ್ಕೊಂಬಿಡಿ. ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪನೇ ಕಲಿಸ್ಕೊಳ್ಳೋಣ. ಚೆನ್ನಾಗಿ ನಾದ್ಕೊಂಬಿಡಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ, ಇದು ಚಪಾತಿ ಹಿಟ್ಟು ಅದಕ್ಕೆ ಇದ್ದರೆ ಸಾಕು. ಎಲ್ಲ ಕಡೆ ಚೆನ್ನಾಗಿ ಇದನ್ನು ಕಲಿಸ್ಕೊಂಬಿಡೋಣ. ನನಗೆ ಯಾಕೋ ಒಂದು ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು, ಅದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ. ನೀರು ಹಾಕ್ಕೊಂಬಿಟ್ಟು ಇದನ್ನು ನಾನು ಚೆನ್ನಾಗಿ ಚಪಾತಿ ಹಿಟ್ಟು ಅದಕ್ಕೆ ನಾದ್ಕೊತಾ ಇದ್ದೀನಿ. ಮನೆಯಲ್ಲೇ ಸುಲಭವಾಗಿ ಸಮೋಸನ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಬೋದು. ನೋಡಿ, ಈ ಥರ ನಾನು ನಾದ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ. ನೋಡಿ, ನಾನು ಬೇಯಿಸ್ಕೊಂಡಿರೋವಂಥ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ. ಒಂದು 3 ರಿಂದ 4 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಈ ಥರ ಎಲ್ಲ ಚೆನ್ನಾಗಿ ಇದು ಮಾಡ್ಕೊಂಬಿಟ್ಟು ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಎಲ್ಲನೂ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಒಂದು ಪಕ್ಕಕ್ಕೆ ಇಟ್ಕೊತಿದ್ದೀನಿ. ನೋಡಿ, ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದನ್ನು ಕಾಯಕ್ಕೆ ಇಟ್ಬಿಡೋಣ. ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆನ ಹಾಕೋಣ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು 1 ಸ್ಪೂನ್ ಜೀರಿಗೆನ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆ, ಆಮೇಲೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ, ಆಮೇಲೆ 1 ಸ್ಪೂನ್ ಧನಿಯಾ ಪೌಡ್ರನ್ನ, ಆಮೇಲೆ ಒಂದು ಚಿಟಿಕೆ ಅರಿಶಿನ ಪೌಡ್ರನ್ನ ಹಾಕ್ಕೊಂಬಿಟ್ಟು ಎಲ್ಲನೂ ಇದು ಎಣ್ಣೆ ಜೊತೆನೇ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಕಪ್ಪು ಇಲ್ಲ 1/4 ಕಪ್ಪಷ್ಟು ಬಟಾಣಿ, ಹಸಿ ಬಟಾಣಿ ಇದು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಕ್ಕೊಂಡಾದಮೇಲೆ ಬೇಯಿಸ್ಕೊಂಡಿರೋವಂತಹ ಆಲೂಗಡ್ಡೆನ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಇದಕ್ಕೆ ಎಲ್ಲನೂ ಸೇರಿಸ್ಕೋತರ ಕಲಿಸ್ಕೊಂಬಿಡ್ಬೇಕು. ಮಸಾಲೆ ಎಲ್ಲನೂ ಇದಕ್ಕೆ ಸೇರ್ಕೋಬೇಕು. ಚೆನ್ನಾಗಿ ಇದನ್ನು ನಾನು ಕಲಿಸ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು. ನಾನು ಒಂದು ಸ್ವಲ್ಪ ಮಾತ್ರ ಹಾಕ್ಕೊಂಡೆ, ಗಟ್ಟಿ ಅನ್ನಿಸ್ತು ಅಂತ. ಗ್ಯಾಸ್ನ ಆನ್ ಮಾಡ್ಕೊಳ್ಳಿ. ಇದು ಸ್ಲಿಮ್ಮಲ್ಲೇ ಇಡಬೇಕು, ಸಣ್ಣ ಉರಿಯಲ್ಲೇ, ನಿಧಾನ ಉರಿಯಲ್ಲೇ ಇದನ್ನು ಮಾಡ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡು ಆದಮೇಲೆ ಇದನ್ನು ನಾನು ಚೆನ್ನಾಗಿ ಎಲ್ಲ ಕಡೆಯೂ ಸೇರ್ಕೋಬೇಕಲ್ವ, ಅದಕ್ಕೆ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಆಮೇಲೆ ಒಂದು ಸ್ವಲ್ಪ ಇದಕ್ಕೆ ಕೊತ್ತಂಬರಿನೂ ಸೇರಿಸ್ಕೊಂಬಿಡೋಣ. ಸೇರಿಸ್ಕೊಂಡು ಆದಮೇಲೆ ಇದನ್ನು ನಾನು ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ತೀನಿ. ನೋಡಿ, ಇದನ್ನು ಸೇರಿಸ್ಕೊಂಡು ಆದ್ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಡೋಣ. ಇದು ಇವಾಗ ಆಗಿದೆ, ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ನಾನು ಮೈದಾ ಹಿಟ್ಟು ಕಲಿಸಿದ್ನಲ್ವ, ಅದರಲ್ಲೇ ಎಷ್ಟು ಬೇಕಷ್ಟು ಹಿಟ್ಟನ್ನು ನೋಡಿ ಈ ಥರ ಚಿಕ್ಕ ರೌಂಡಾಗಿ ತೊಗೊಂಡಿದ್ದೀನಿ. ಚಪಾತಿ ರೌಂಡ್ಗಿನ್ನ ಒಂದು ಸ್ವಲ್ಪ ಹಿಟ್ಟನ್ನೇ ತೊಗೊಂಡ್ಬಿಟ್ಟು ಇದನ್ನು ನಾನು ಈ ಥರ ಲಟ್ಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಲಟ್ಸ್ಕೊಂಬಿಡಿ. ಒಂದು ಸ್ವಲ್ಪ ಉದ್ದಕ್ಕೆ ಇರಬೇಕು. ಇದು ತುಂಬ ಪರ್ಫೆಕ್ಟಾಗಿ ಬರುತ್ತೆ ಸಮೋಸ. ತುಂಬ ದೊಡ್ಡದು ಬೇಕು ಅಂದರೆ ನೀವು ಒಂದು ಸ್ವಲ್ಪ ಎಲೆ ದೊಡ್ಡದಾಗೆ ಮಾಡ್ಕೊಳ್ಳಿ, ಚಿಕ್ಕದು ಬೇಕು ಅಂದರೆ ಚಿಕ್ಕದಾಗೆ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾನೊಂದು ಸ್ವಲ್ಪ ಉದ್ದಕ್ಕಿರೋ ಥರ ಲಟ್ಸ್ಕೊಂಡ್ಬಿಟ್ಟು ಅದರಲ್ಲಿ 2 ಭಾಗನ ಕಟ್ ಮಾಡ್ಕೊತಿದ್ದೀನಿ. ನೋಡಿ, 2 ತುದಿ ಇರುತ್ತಲ್ವ ಕಟ್ ಮಾಡ್ಕೊಂಡಿರೋದಕ್ಕೆ, ಅದಕ್ಕೆ ಒಂದು ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಈ ಥರ ಅಂಟ್ಕೊಂಡ್ಬಿಡೋಣ. ನೋಡಿ, ಅದು ಓಪನ್ ಆಗದೆ ಇರೋ ಹಾಗೆ ನೀರನ್ನ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಒತ್ಕೊಂಡ್ಬಿಡಬೇಕು. ಕರಿವಾಗ ಎಣ್ಣೆ ಎಲ್ಲ ಒಳಗಡೆ ಹೋಗುತ್ತೆ ಅಂದ್ಬಿಟ್ಟು ನೋಡಿ ಈ ಥರ ಹೋಲ್ ಮಾಡ್ಕೊಂಡ್ಬಿಡೋಣ. ಈ ಥರ ಹೋಲ್ ಮಾಡ್ಕೊಂಡು ಆಗಿರ್ತಲ್ವ, ಅದರಲ್ಲೇ ಬೇಯಿಸ್ಕೊಂಡಿರೋಂಥ ಆಲೂಗಡ್ಡೆ ಮಸಾಲೆನ ಇದರಲ್ಲಿ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಕ್ಲೋಸ್ ಮಾಡ್ಕೊಂಬಿಟ್ಟು ಇದು ಪರ್ಫೆಕ್ಟಾಗಿ ಬರುತ್ತೆ. ಕರೆದಾಗ ಎಣ್ಣೆಲಿ ಹಾಕಿದಾಗ ಮಸಾಲೆ ಎಲ್ಲ ಹೊರಗಡೆ ಬರೋದಿಲ್ಲ. ಚೆನ್ನಾಗಿದು ಆಗಿದೆ. ಇದು ನೋಡಿ, ಈ ಥರ ಆಗಿದೆ, ಪರ್ಫೆಕ್ಟಾಗಿ ಸಮೋಸ ರೆಡಿ. ನೋಡಿ, ಇನ್ನೊಂದು ನಾನು ತೋರಿಸ್ತಾ ಇದ್ದೀನಿ. ಈ ಥರ 2 ಕಡೆನೂ ನೀರು ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಒತ್ಕೊಂಡ್ಬಿಡಬೇಕು. ನೋಡಿ, ಈ ಥರ ಓಪನ್ ಆಗದೆ ಇರೋ ಹಾಗೆ ಚೆನ್ನಾಗಿ ಇದನ್ನು ಒತ್ಕೊಂಬಿಡಿ. ನೋಡಿ, ನೀರು ನಿಮಗೇನಾದರೆ ನೀರು ಬೇಡ ಅಂದರೆ ಮೈದಾ ಹಿಟ್ಟಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡು ಹಚ್ಕೋಬೋದು. ಇದಕ್ಕೆ ನೀರೇ ಸಾಕು ಅನಿಸುತ್ತೆ, ಅದಕ್ಕೆ ನಾನು ನೀರು ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನೋಡಿ ಈ ಥರ ಒತ್ಕೊತಾ ಇದ್ದೀನಿ. ಇದು ಗಟ್ಟಿಯಾಗಿ ಅಂಟ್ಕೊಂಡ್ಬಿಡುತ್ತೆ, ಓಪನ್ ಆಗಲ್ಲ. ನೋಡಿ, ಈ ಥರ ಹೋಲ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಬೇಯಿಸ್ಕೊಂಡಿರೋಂಥ ಆಲೂಗಡ್ಡೆ ಮಸಾಲನ ಇದರಲ್ಲಿ ಹಾಕ್ಕೊಂಡು ಇದ್ರ ಮೇಲೇನೂ ನಾನೊಂದು ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು
ನೋಡಿ ಎಷ್ಟು ಬೇಕಷ್ಟು ನೀರನ್ನ ಹಚ್ಕೊಂಬಿಡಿ, ತುಂಬಾ ಹಚ್ಕೋಕೆ ಹೋಗಬೇಡಿ. ಆಮೇಲೆ ನಾನು ಇದನ್ನು ಕ್ಲೋಸ್ ಮಾಡ್ಕೊತಿದ್ದೀನಿ. ಈ ಥರ ಎಲ್ಲೂ ಓಪನ್ ಆಗದೆ ಇರೋ ಹಾಗೆ ಚೆನ್ನಾಗಿ ಇದನ್ನು ಕ್ಲೋಸ್ ಮಾಡ್ಕೊಂಬಿಡೋಣ. ನೋಡಿ ಈ ಥರ ಕ್ಲೋಸ್ ಆದಮೇಲೆ ಸೂಪರಾಗಿ ಸಮೋಸ ರೆಡಿ. ನೋಡಿ ನಾನು ಎಲ್ಲನೂ ಮಾಡ್ಕೊಂಡಿದ್ದೀನಿ ಈ ಥರ. ಇವಾಗ ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಇದು ಎಣ್ಣೆ ಇವಾಗ ಕಾದಿದೆ. ನೋಡಿ ಒಂದೊಂದಾಗೆ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಎಷ್ಟಾಗುತ್ತೆ ಅಷ್ಟನ್ನ ನಾನು ಹಾಕ್ಕೊತಿದ್ದೀನಿ. ಒಂದು 3 ಆಗುತ್ತೆ, ಅದಕ್ಕೆ ನಾನು 3 ಸಮೋಸನ ಹಾಕ್ಕೊಂಡೆ. ನೋಡಿ ಇದು ನಿಧಾನ ಉರಿಯಲ್ಲೇ ಕರಿಬೇಕು, ತುಂಬ ಜಾಸ್ತಿ ಗ್ಯಾಸ್ನ ಆನ್ ಮಾಡ್ಕೋಬೇಡಿ. ತುಂಬ ಉರಿಯಲ್ಲೇ ಇಟ್ಕೊಂಡ್ಬಿಟ್ರೆ ಇದು ಬೇಗ ಆಗೋಗುತ್ತೆ, ಒಳಗಡೆ ಎಲ್ಲ ಹಂಗಂಗೆ ಹಸಿ ಹಸಿಯಾಗಿರುತ್ತೆ. ಅದಕ್ಕೆ ನಿಧಾನ ಉರಿಯಲ್ಲೇ ಇದನ್ನು ನಾನು ಬೇಯಿಸ್ಕೊತಾ ಇದ್ದೀನಿ. ನೋಡಿ 2 ಕಡೆನ ತಿರ್ಕೊಂಡು ಇದನ್ನು ಚೆನ್ನಾಗಿ ಇದು ಫ್ರೈ ಆಗಬೇಕು. ನೋಡಿ ಚೆನ್ನಾಗಿ ಸಮೋಸ ಇದು ಚೆನ್ನಾಗಿ ನಾವು ಒತ್ಕೊಂಡ್ಬಿಟ್ರೆ ಇದು ಓಪನ್ ಆಗೋಲ್ಲ, ಮಸಾಲೆ ಎಲ್ಲ ಹೊರಗಡೆ ಬರೋದೇ ಇಲ್ಲ. ನೋಡಿ 2 ಕಡೆನೂ ನಾನು ನಿಧಾನ ಉರಿಯಲ್ಲೇ ಇದನ್ನು ಕರ್ಕೊತಾ ಇದ್ದೀನಿ. 2 ಕಡೆನ ಇದನ್ನು ಚೆನ್ನಾಗಿ ತಿರ್ಕೊಂಡು ಕರ್ಕೊಂಬಿಡೋಣ. ನೋಡಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಸೂಪರಾಗಿ, ಆರೋಗ್ಯಕ್ಕೂ ಒಳ್ಳೆಯದು, ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ಇವಾಗ ಸಮೋಸ ರೆಡಿಯಾಗಿದೆ. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಾರ್ದಿರಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.